ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಈಗ ಹಾಲು ಕೆನೆಯಿಂದ ಬೆಣ್ಣೆನ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ ಆಯ್ತಾ. ಅರ್ಧ ಕೆಜಿಯಷ್ಟು ಹಾಲಿನ ಕೆನೆಯನ್ನ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದು ನಾನು 1 ವೀಕಿಗೆ ತೆಗೆದಿಟ್ಕೊಂಡಿರೋದು. ಸೊ ಇದನ್ನಷ್ಟು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ಇದು ನಾನು ದನದ ಹಾಲಿಂದನೇ ತೊಗೊಂಡಿದ್ದು, ಅಂದರೆ ಆಕಳ ಹಾಲು. ಸೊ ಇದು ಪ್ಯಾಕೆಟ್ ಹಾಲಿಂದಲ್ಲ. ಸೊ ಪ್ಯಾಕೆಟ್ ಹಾಲಿಂದನೂ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಬಟ್ ನಾನಿದು ನಮ್ಮ ಆಕಳ ಹಾಲಿಂದ ಅಂದರೆ ಹಸು ಹಾಲಿಂದ ತೊಗೊಂಡಿರೋದು ಆಯ್ತಾ. ಸೊ ಏನು ಪ್ಯಾಕೆಟಲ್ಲೆಲ್ಲ ಅಷ್ಟು ಚೆನ್ನಾಗಿ ಕೆನೆ ಬರಲ್ಲ. ಸೊ ಹಾಗಾಗಿ ಆಕಳ ಹಾಲಿಂದ ಮಾಡಿದರೆ ಚೆನ್ನಾಗಿ ಬರುತ್ತೆ. ಈಗ ನಾವು ಪ್ಯಾಕೆಟ್ ಹಾಲಿಂದ ಮಾಡ್ತೀವಲ್ಲ, ಸೊ ಅದರಲ್ಲಿ ಇದರಲ್ಲಿ ಅರ್ಧದಷ್ಟು ಬರಲ್ಲ. ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಇದು ಅಂತ. ಕೆನೆ, ಹಾಲು ಕೆನೆ ಕ್ರೀಮ್ ಥರ ಇದೆ ಅಲ್ವಾ. ಸೊ ಇದು ಆ್ಯಕ್ಚುಲಿ ನಾನು ನನ್ನ ಮಗನಿಗೋಸ್ಕರ ಮಾಡ್ತೀನಿ. ನಾವು ಹೊರಗಡೆಯಿಂದನೂ ತಿನ್ಬೋದು, ಬಟ್ ನನ್ನ ಮಗನಿಗೆ ನಾನು ಯಾವತ್ತೂ ಫ್ರೆಶನ್ನೇ ಮಾಡಿಕೊಡ್ತೀನಿ. ಸೊ ವೀಕಿಗೆ ಒಂದ್ಸಲ ನಾನು ಈ ಥರ ಮಾಡಿ ಇಟ್ಕೊಳ್ತೀನಿ. ನನಗೆ ಬೇಕಾದರೆ ನೀವು ಫ್ರಿಜ್ಜಲ್ಲಿ ಇಟ್ಟು ತುಂಬ ದಿನ ಸ್ಟೋರ್ ಮಾಡ್ಬೋದು. ಸೊ ನಾನು ಬೇಕಾದರೆ ಇದರಲ್ಲಿ ಅರ್ಧನ ತುಪ್ಪ ಮಾಡ್ಕೊತೀನಿ, ಅರ್ಧನ ಬೆಣ್ಣೆ ಮಾಡಿ ಇಟ್ಕೊಳ್ತೀನಿ ನನ್ನ ಮಗನಿಗೋಸ್ಕರ. ಸೊ ನೀವು ಈ ಥರ ಟ್ರೈ ಮಾಡಿ. ಹಸು ಹಾಲಿನ ಮಾಡಿದರೆ ಇನ್ನೂ ಒಳ್ಳೆಯದು ಆಯಿತಾ. ಸೊ ಇದಕ್ಕೆ ನಾನು ಇದು ನೋಡಿ ಕಾಲಷ್ಟು ಬೆಣ್ಣೆ ಸಿಗುತ್ತೆ. ಸೊ ಇದು ಇಷ್ಟು ಒಂದು ಮುಕ್ಕಾಲು ಕೆ ಜಿ ಅಷ್ಟಿದೆ ಹಾಲು ಕೆನೆ. ಇದಕ್ಕೆ ನಾನು ಒಂದು 2 ರಿಂದ 3 ಲೋಟದಷ್ಟು ನೀರು ಹಾಕ್ತೀನಿ ಆಯಿತಾ. ಸೊ ಇದು ನೋಡಿ 1 ಗ್ಲಾಸು. ಸೊ ನಾನು ಇದನ್ನು ಒಂದು 2 ಗ್ಲಾಸ್ ಹಾಕಿ ನೋಡ್ತೀನಿ ಫಸ್ಟು. ಸೊ ಚೆನ್ನಾಗಿ ಬೇಕಾದರೆ ಇನ್ನೂ ಹಾಕ್ತೀನಿ ಆಯಿತಾ. ಸೊ ಇದು ನೋಡ್ಬೋದು ನೀವು. ಸೊ ಬೆಣ್ಣೆ ಬಂದಿದೆ. ಸೊ ಇದು ನೀರನ್ನು ನಾನು ಚೇಂಜ್ ಮಾಡ್ಕೊತೀನಿ ಇನ್ನೊಂದ್ಸಲ. ಈ ನೀರನ್ನು ಎಸಿಬೇಡಿ ಆಯಿತಾ. ಸೊ ಇದು ತುಂಬ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ. ನೀವು ಬೇಕಾದರೆ ಚಪಾತಿ ಹಿಟ್ಟನ್ನು ಕಲಿಸ್ಕೋಬೋದು, ಅಥವಾ ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಹಾಕಿ ಮಜ್ಜಿಗೆ ಥರನೂ ಮಾಡ್ಕೊ ಕುಡಿಬೋದು. ತುಂಬ ಒಳ್ಳೆಯದು ಹೆಲ್ತಿಗೆ. ಸೊ ಇದಕ್ಕೆ ಇನ್ನೊಂದ್ಸಲ ನೀರು ಹಾಕ್ತೀನಿ ನಾನು. ಸೊ ಇದು ನೋಡಿ. ಸೊ ಇನ್ನೊಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ. ತುಂಬ ಹಾಲಿನ ಅಂಶ ಇದೆ, ಹಸು ಹಾಲಿದಲ್ಲ. ಸೊ ಹಾಗಾಗಿ ತುಂಬ ಹಾಲಿನ ಅಂಶ ಇರುತ್ತೆ. ಸೊ ಹಾಗಾಗಿ ನೀರು ಹಾಕೊಂತ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಇದು ಎರಡನೇ ಸಲ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ. ಆಗಿದೆ ಈಗ. ಸೊ ಇದು ಆಗಿದೆ, ಇಲ್ಲಿ ನೋಡಿ, ನೀವು ನೋಡ್ಬೋದು. ಸೊ ಇದನ್ನು ನೀರನ್ನು ತೆಕ್ಕೊಳ್ತಾ ಇದ್ದೀನಿ ಈಗ. ಸೊ ಇದು ನಿಮಗೆ ಇನ್ ಕೇಸ್ ಇದರಲ್ಲಿ ಇನ್ನೂ ಬೆಣ್ಣೆ ಇದೆಯಪ್ಪ, ಇದು ನೋಡಿ ನನ್ನ ಮೇಲ್ಗಡೆ ಬೆಣ್ಣೆ ಓಡಾಡ್ತಾ ಇದೆ. ಸೊ ಇನ್ನೊಂದ್ಸಲ ಇದನ್ನು ನಾನು ಮಿಕ್ಸಿ ಮಾಡ್ತೀನಿ.
ಸೊ ಇದಿಷ್ಟು ನನಗೆ ಬೆಣ್ಣೆ ಇವತ್ತು ಸಿಕ್ಕಿರೋದು. ನೋಡಿ ಒಂದು ಹತ್ತತ್ರ ಅರ್ಧ ಕೆಜಿನೇ ಇದೆ ಅದು ಅಲ್ವಾ. ನನಗೆ ಅಳತೆ ಮಾಡಿ ಕಾಣಿಸ್ತೀನಿ. ಸೊ ಯಾವತ್ತೂ ನೀವು ಬೆಣ್ಣೆನ ಮುಟ್ಟುವಾಗ ಕೈ ಕ್ಲೀನ್ ಆಗಿರಲಿ. ಯಾಕಂತ ಹೇಳಿದ್ರೆ ಏನಾದರೂ ಮುಟ್ಟಿದ್ರೆ ನೀವು ಇನ್ನೊಂದು ಇನ್ ಕೇಸ್ ಇದು ತುಪ್ಪ ಮಾಡಿದ್ರೆ ಇದು ಹಾಳಾಗಿ ಹೋಗುತ್ತೆ, ಬೇಗ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಕೈ ಕ್ಲೀನಾಗಿ ಇಟ್ಕೊಳ್ಳಿ. ಸೊ ನೀವು ಪ್ರತಿ ಸಲ ಬೆಣ್ಣೆ ಮಾಡುವಾಗ ಕೈ ವಾಶ್ ಮಾಡ್ಕೊತಾ ಇರಿ. ಸೊ ಯಾಕಂತ ಹೇಳಿದ್ರೆ ಬೆಣ್ಣೆ ಹಾಳಾಗಲ್ಲ ಬೇಗ. ಸೊ ಇದು ನಾನು ಮೆಷರ್ ಮಾಡಿ ಕಾಣಿಸ್ತೀನಿ ಈಗ ಎಷ್ಟಿದೆ ಅಂತ. ನೋಡಿ ಇದು ಕ್ಲೀನ್ ಪ್ಲೇಟಲ್ಲಿ ತೆಗೆದುಕೊತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ, ಸ್ಟಿಕ್ ಆಗದೆ. ನೋಡಿ ಎಷ್ಟು ನೀರಿದೆ ಇದರಲ್ಲಿ. ಇದು ಇಷ್ಟು ಬೆಣ್ಣೆ ಸಿಕ್ಕಿದೆ ನನಗೆ. ಸೊ ನಾನು ಇದ್ರೆ ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು ಬೆಣ್ಣೆನ. ಸೊ ನೋಡಿ ಈ ಥರ ಮಾಡಿದ್ರೆ ನಿಮ್ಗೆ ಎಕ್ಸೆಸಿವ್ ವಾಟರು ಬಂದುಬಿಡುತ್ತೆ. ಯಾಕಂತ ಹೇಳಿದ್ರೆ ನೀರನ್ನು ಇಟ್ಕೊಡಲ್ಲ, ಆಯಿಲ್ ಅಲ್ವಾ. ಸೊ ನೀರನ್ನು ಇಟ್ಕೊಡಲ್ಲ. ನೋಡಿ ಎಷ್ಟು ಬೆಣ್ಣೆ ಸಿಕ್ಕಿದೆ ನನಗೆ. ಸೊ ಇದನ್ನು ನಾನು ಕಾಯಿಸಿ ತುಪ್ಪನೂ ಮಾಡ್ಕೋಬೋದು. ಇದು ನಾನು 1 ವೀಕಿಗೋಸ್ಕರ ಮಾಡ್ಕೊಂಡಿರೋದು ಅಷ್ಟೇ. ಸೊ ನೋಡ್ಬೋದು ನೀವು. ಇದು ಹಸು ಹಾಲಿಂದಲ್ವಾ. ಸೊ ಹಸು ಕೂದಲಿರುತ್ತೆ ಒಂದೊಂದು, ನಾವು ಗಾಳಿಸಿಡ್ತೀವಿ, ಬಟ್ ಆದರೂ ಒಂದೊಂದು ಇರುತ್ತೆ. ನೋಡಿ ಎಷ್ಟು ಬೆಣ್ಣೆ ಸಿಕ್ಕಿದೆ ನಮಗೆ, ಆಯಿತಾ. ಸೊ ನೋಡಿ. ಸೊ ಇನ್ ಕೇಸ್ ನಿಮ್ಗೆ ಅನ್ಸುತ್ತೆ ಇದರಲ್ಲಿ ಇನ್ನೂ ಬೆಣ್ಣೆ ಇದೆ ಅಂತ, ಸೊ ಹಾಗಾಗಿ ಇನ್ನೊಂದ್ಸಲ ನೀವು ಬೇಕಾದರೆ ಮಾಡ್ಕೋಬೋದು. ಸೊ ನೋಡಿ. ಸೊ ನಿಮ್ಗೆ ಏನಾದರೂ ಇದು ತುಪ್ಪ ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲಿಕ್ಕೆ ಪ್ಲೀಸ್ ನನಗೆ ಕಮೆಂಟ್ ಹಾಕಿ. ನಾನು ಇದನ್ನು ಹೇಗೆ ತುಪ್ಪ ಮಾಡೋದು ಅಂತಲೂ ಕಾಣಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಇದು ಹಾಲ್ಗೆನೆಯಿಂದ ಬೆಣ್ಣೆನ ಮಾಡಿದ್ದೀನಿ ಅಂತ. ಸೊ ನೀವು ಮಾಡ್ಕೊಳ್ಳಿ, ನೀವು ತಿನ್ಕೊಳ್ಳಿ, ಆಯಿತಾ. ಸೊ ಕೆಲವೊಬ್ಬರು ಹೇಗೆ ಮಾಡೋದಂತ ಗೊತ್ತಿರಲ್ಲ. ಸೊ ಈ ಥರ ಮಾಡಿಕೊಂಡ್ರೆ ನೀವು ತುಪ್ಪನೂ ಮಾಡ್ಕೋಬೋದು, ಬೆಣ್ಣೆನೂ ಮಾಡ್ಕೋಬೋದು. ನೀವು ಇದೇ ಇಷ್ಟು ತುಪ್ಪ ತರಲಿಕ್ಕೆ ಹೋದರೆ ಹತ್ತತ್ರ ಒಂದು 200 ರುಪೀಸ್ಗಿಂತ ಜಾಸ್ತಿ ಇರುತ್ತೆ. ಸೊ ಮನೇಲೇ ನೀವು ಸೊ ಹೀಗೆ ಒಂದು ಕೆಲವೊಬ್ರು ಇದಂತೆ ಹೊತ್ತಾಕ್ಬಿಡ್ತಾರೆ. ಸೊ ಅದನ್ನು ಇಟ್ಕೊಂಡು ನೀವು ಈ ಥರ ಸಾಲ್ಟ್ಲೆಸ್ ಬೆಣ್ಣೆನೂ ಮಾಡ್ಕೋಬೋದು, ಆಯಿತಾ.